ಫೈನಲಿ ಅಕ್ಕನ ಮಗನ 10th ರಿಸಲ್ಟ್ ಸ್ವೀಟ್ ಕೊಟ್ಲು. ಅಕ್ಕ ಏನಕ್ಕೆ ಬಂದಿಲ್ಲ ಇದೆಲ್ಲನೂ ಕೂಡ ನಾನು ವ್ಲಾಗಲ್ಲಿ ಕಂಟಿನ್ಯೂ ಆಗಿ ನೋಡ್ತಾರೆ, ಅರ್ಥ ಆಗುತ್ತೆ. ಹಾಗೆ ನಾನು ಸಂಡೇ ಇವತ್ತು ಮದರ್ಸ್ ಡೇ ವ್ಲಾಗು ಹಾಗೆ ಮಂಡೇ ವ್ಲಾಗ್ ಎರಡೂ ವ್ಲಾಗು ಒಂದೇ ವ್ಲಾಗಲ್ಲಿ ನಾನು ಶೋ ಮಾಡಿದ್ದೀನಿ. ಮಿಸ್ ಮಾಡಿದೆ ವ್ಲಾಗ್ನ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ವ್ಲಾಗ್ನ ಶೂಟ್ ಮಾಡಿದೆ ಬೆಳಗ್ಗೆ. ಸೊ ಅಕ್ಕ ಬಾವ ಆಲ್ ಆಫ್ ಎ ಸಡನ್ ಆಗಿ ಎಂಟ್ರಿ ಕೊಟ್ಟರು ಮನೆಗೆ. ಸೊ ಖುಷಿ ಆಯಿತು. ಹಂಗೆ ಹೆಂಗಿದ್ದವ್ರು ಹಂಗೆ ವ್ಲಾಗ್ನ ಮಾಡಿದೆ. ಎಲ್ಲರಿಗೂ ನನ್ನ ವ್ಲಾಗ್ಸ್ ಯಾರೆಲ್ಲ ನೋಡ್ತೀರಾ ಹಾಗೆ ಅಮ್ಮಂದಿರು ತುಂಬ ಜನ ನೋಡ್ಬೋದು ಅಂತ ನಾನು ಭಾವಿಸ್ತೀನಿ. ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನನ್ನ ತುಂಬ ಹೃದಯದಿಂದ ನಿಮಗೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ. ಸೊ ಮದರ್ ನೋಡಿ, ನಮ್ಮ ಮದರ್ ಪಕ್ಕ ನಿಲ್ಸ್ಕೊಂಡು ವ್ಲಾಗ್ ಮಾಡ್ಬೇಕು ನಾನು. ಸೊ ಮಕ್ಕಳು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಅಮ್ಮ ಹ್ಯಾಪಿ ಮದರ್ಸ್ ಡೇ ಮಾ. ಥ್ಯಾಂಕ್ ಯು. ನನ್ನ ಮಕ್ಕಳು ನನಗೆ ನೋಡಿ ಮದರ್ಸ್ ಡೇ ದಿವಸ ಏನು ಗಿಫ್ಟನ್ನ ಕೊಟ್ಟಿದ್ದಾರೆ, ಇಬ್ಬರು ಮಕ್ಕಳು ಸೇರಿ. ಸೊ ವರ್ಷ ಅವ್ರ ಪಪ್ಪನ್ನ ಕೇಳ್ತಾಯಿದ್ರು, ಪಪ್ಪ ನಾಳೆ ಮದರ್ಸ್ ಡೇ ಇದೆ, ಮಮ್ಮಿಗೆ ಏನಾನ ಕೊಡಬೇಕು ಅಂದ. ಆಗ ನಮ್ಮ ಹಸ್ಬೆಂಡ್ ಅವ್ರಿಗೇನೋ ಕೊಟ್ಟಾಗ ಚಾಕ್ಲೇಟು ಒಂದು ಲೆಟ್ರ್ ಬರೆದು ಕೊಡ್ತಾಯಿದ್ರು. ಈ ಇಯರ್ ನೋಡಿ ಎಷ್ಟು ದೊಡ್ಡ ಬುದ್ಧಿ ಅವ್ರಿಗೆ ಬಂದಿದೆ. ಅದ್ರದ್ದು ಕೂಡ ನಾನು ವ್ಲಾಗ್ ಮಾಡಿದ್ದೀನಿ. ನಿನ್ನೆ ಫ್ರೈಡೇ ವ್ಲಾಗ್ ಮಾಡಿದ್ದೀನಿ. ಬಟ್ ಆ ವ್ಲಾಗ್ ಹಾಕೋಕ್ಕೆ ಈಗ ನನಗೆ ಟೈಮ್ ಇಲ್ಲ. ಯಾಕಂದರೆ ನಾಳೆ ನಾಡಿದ್ದು 2 ಡೇಸು ಕೂಡ ಸ್ಪೆಷಲ್ ವ್ಲಾಗ್ ಇದೆ. ಸೊ ಏನಕ್ಕೆ ಅಂತೆಲ್ಲ ನೀವು ವ್ಲಾಗಲ್ಲೇ ನೋಡಿ. ಅದಕ್ಕೆ ಈ ವ್ಲಾಗ್ ನನ್ನ ಮಗ ಆನ್ಲೈನಲ್ಲಿ ನಂಗೆ ಸರ್ಪ್ರೈಸಾಗಿ ಹೇಗೆ ಬುಕ್ ಮಾಡ್ದೆ. ನಾನು ಕೂಡ ಎಲ್ಲೋ ಹೊರಗಡೆ ಹೋಗಿದ್ದೆ ಫ್ರೈಡೇ, ಆವತ್ತಿನ ದಿವಸ ಬುಕ್ ಮಾಡಿದರು. ಮನೆಗೆ ಬಂದಮೇಲೆ ನೈಟ್ ನನಗೆ ಅವ್ರು ಹೇಳ್ಬಿಟ್ರು. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಈ 1 ವೀಕ್ ವ್ಲಾಗ್ ಆದಮೇಲೆ ಆ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ. ಸೊ ಅಮ್ಮಂಗೂ ಕೂಡ ಸ್ಮಾಲ್ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ಚೆನ್ನಾಗಿದ್ಯಾವ? ಚೆನ್ನಾಗಿತ್ತು, ಸೂಪರ್ ಆಯ್ತಾ? ಅಮ್ಮಂಗೆ ಬ್ಲ್ಯಾಕ್ ಸ್ಯಾರಿ ಅಂದರೆ ತುಂಬಾ ಇಷ್ಟ, ಯಾವಾಗೂ ಕೇಳ್ತಿದ್ರು. ಸೊ ನೋಡಿ, ಅಮ್ಮನಿಗೆ ಮದರ್ಸ್ ಡೇ ದಿವಸ ಬ್ಲ್ಯಾಕ್ ಸ್ಯಾರಿನ ಕೊಡಿಸಿದ್ದೀನಿ. ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಮಕ್ಕಳು ನನಗೆ ಫಸ್ಟ್ ಟೈಮ್ ಕೊಟ್ಟಿರೋಂಥ ಗಿಫ್ಟ್ ಹೇಗಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ. ಫೈನಲಿ ದೊಡ್ಡಮ್ಮ ಮನೆಗೆ ಬಂದ್ವಿ. ಅತ್ತಿಗೆ ನನ್ನನ್ನು ನೋಡಿ ಮಾತಾಡ್ತಿಲ್ಲ. ಏನು ಕಾರಣ ಅಂದರೆ ನಾನು ಲೇಟಾಗಿ ಬಂದಿದ್ದೀನಿ, ಅದಕ್ಕೆ ನನ್ನನ್ನು ಮಾತಾಡಿಸ್ಬೇಡ ಅಂತ ಸಿಟ್ಟು ಮಾಡಿಸ್ತಾ ಇದ್ದಾರೆ. ಸೊ ನಂದು ಅತ್ತಿಗೆದು ಈ ಥರ ನಾವು ಸಿಲ್ಲಿಯಾಗಿ ಆಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೋಡಿ, ಇವತ್ತಿನ ವ್ಲಾಗು ಮಂಡೇ ವ್ಲಾಗ್ ಇದು. ನಾನು 2 ಡೇಸ್ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಒಂದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೇಗಿತ್ತು ಅಮ್ಮನಿಗೆ ಕೊಟ್ಟಿದ್ದಂಥ ಮದರ್ಸ್ ಡೇ ಗಿಫ್ಟು, ನನಗೂ ಕೂಡ ನನ್ನ ಮಕ್ಕಳು ಕೊಟ್ಟಂಥ ಮದರ್ಸ್ ಡೇ ಗಿಫ್ಟು ಹೇಗಿದೆ ಎರಡೂ ಕೂಡ ನೀವು ನೋಡಿ ಕಮೆಂಟ್ ಮಾಡಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮನೆ ಸ್ವಚ್ಛ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಈ ಥರ ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಮಕ್ಕಳು ಪೂಜೆನ ಮಾಡಿ ಅವರು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ರು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರೆ ಮಕ್ಕಳು ಪೂಜೆ ಕೆಲಸ ಮಕ್ಕಳು ಮಾಡ್ತಾರೆ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಮನೇಲಿ ಬರುವಂಥ ಪುಟಾಣಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ನ ಕೊಟ್ಟು ಆಮೇಲೆ ನಾವು ತಿನ್ನೋದು. ಸೊ ಹಸ್ಬೆಂಡ್ ಅದೇ ಥರ ಅಭ್ಯಾಸ ಮಾಡ್ಕೊಂಡಿದ್ರು. ಯಾಕಂದರೆ ಮರೆಯಲ್ಲ, ನಾವು ತಿನ್ನೋಕ್ಕೂ ಮುಂಚೆ ಅವು ಫುಡ್ ಹಾಕಿ ನಾವು ಟಿಫನ್ ತಿನ್ನಬೇಕು ಅನ್ನೋ ರೂಲ್ಸು ನಮ್ಮ ಯಜಮಾನ್ರು ಮಾಡ್ತಿದ್ರು. ಈಗ ನಾನು ಮಾಡ್ತಿದ್ದೀನಿ. ಸೊ ನೋಡಿ, ಹೊರಗೆಲ್ಲನೂ ಕೂಡ ಈ ಥರ ಸ್ವಚ್ಛ ಆಗಿದೆ ಮನೆ. ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮುಗ್ದಿದೆ. ಸೊ ಬನ್ನಿ, ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಏನು ಮಾಡಿದ್ದೀನಿ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಆಗಬೇಕು ಆ ಥರ ಅಂದರೆ ಕುಷ್ಕ ಮಾಡಿದ್ದೀನಿ. ನಮ್ಮ ಮಕ್ಳಿಗೂ ಕೂಡ ಇದು ಇಷ್ಟ. ಏನು ಕೂಡ ಬಾಯಿಗೆ ಸಿಗೋದಿಲ್ಲ, ತುಂಬಾ ಸ್ಮೆಲ್ಲು ಟೇಸ್ಟು ಎರಡೂ ಕೂಡ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಕುಷ್ಕನ ಮಾಡಿದ್ದೀನಿ. ಈಗ 3-4 ಜನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ತುಂಬಾ ವ್ಲಾಗ್ ಚೆನ್ನಾಗಿರುತ್ತೆ. ನಾಳೆ ವ್ಲಾಗು ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನು ಪ್ರೋಗ್ರಾಮ್ ಅಂತ ಎಲ್ಲನೂ ಕೂಡ ನಾನು ವ್ಲಾಗಲ್ಲಿ ತಿಳಿಸ್ತೀನಿ. ಸೊ
ಸೊ ನೋಡಿ ದೊಡ್ಡಮ್ಮ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಆಂಟಿ ಫೋನ್ ಮಾಡಿದ್ರು ಮನೆ ಹತ್ರ ಬರ್ತಾಯಿದ್ದೀನಿ ಅಂತ. ಊರಿಂದ ಆಂಟಿ ಬಂದರು, ಅದಕ್ಕೆ ಮನೆಗೆ ಕರ್ಕೊಂಬಂದು ಪಾಪ ಅವರು ಬಿಸಿಲಲ್ಲಿ ಸ್ವೆಟ್ಟಾಗಿ ಬಂದಿರ್ತಾರೆ. ತುಂಬಾ ಬಿಸಿಲಿದೆ ಇವಾಗ ಹೊರಗೆ, ಅದಕ್ಕೆ ಜ್ಯೂಸ್ ಎಲ್ಲ ಕೊಟ್ಟು ಇವಾಗ ಆಂಟಿನ ನನ್ನ ತಮ್ಮನ ಮಗನ ಎಲ್ಲ ಕರ್ಕೊಂಡು ಮತ್ತೆ ದೊಡ್ಡಮ್ಮ ಮನೆ ಹತ್ರಕ್ಕೆ ಬಂದೆ. ಸೊ ನೋಡಿ ದೊಡ್ಡಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ಹಾಗೆ ಪಕ್ಕದ ಮನೆ ಪಾಪು ಎಲ್ಲಂದ್ರೂ ಕೂಡ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನನ್ನು ಕೂಡ ಹಾಕಿಸ್ಕೊಂಡ್ರು ಅತ್ತಿಗೆ. ಸೊ ನೀವೆಲ್ಲ ಹಾಕಿಸ್ಕೊಳ್ಳಿ ಆಮೇಲೆ ನೋಡೋಣ ಅಂತ ಹೇಳಿ ಅಕ್ಕನೂ ವೆಯ್ಟಿಂಗ್ ಮೆಹಂದಿಗೆ. ಸೊ ನೆಕ್ಸ್ಟ್ ನಾನು ಅಂತ ಹೇಳ್ಬಿಟ್ಟು ಸುಮ್ಮನೆ ನನಗೆ ಹಾಕಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನೋಡೋಣ ಲಾಸ್ಟಲ್ಲಿ ಎಲ್ಲರೂ ಕೂತ್ಕೊಂಡು ಈ ಥರ ಮೆಹಂದಿಗಳೆಲ್ಲ ಹಾಕಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಂಜೆನೇ ಆಯಿತು. ನೋಡಿ ದೊಡ್ಡಮ್ಮ ಮನೆಗೆ ಒಬ್ಬರು ನ್ಯೂ ಗೆಸ್ಟ್ ಅಂತಲೇ ಹೇಳ್ಬೋದು, ಕುರಿ ಮರಿನ ತೊಗೊಂಡು ಬಂದರು. ಸೊ ನೋಡಿ ದೊಡ್ಡಮ್ಮ ಮನೆಯಲ್ಲಿ ನಾಳೆ ಮಾಡ್ತಿರುವಂಥ ಫಂಕ್ಷನ್ ಬಂದು ದೇವ್ರನ್ನ ಮಾಡ್ತಾಯಿದ್ದಾರೆ, ಮಾರಮ್ಮ ದೇವ್ರನ್ನ. ಅದಕ್ಕೆ ಕುರಿನ ಒಂದು ದಿವಸ ನೈಟೇ ತೊಗೊಂಡು ಕರ್ಕೊಂಡು ಬಂದಿದ್ದಾರೆ. ಬೆಳಗ್ಗೆನೇ ಅಂದರೆ ಎಲ್ಲನೂ ಆಗೋಲ್ಲ, ಏನಕ್ಕಂದರೆ ಪೂಜೆ ಎಲ್ಲ 5 ಗಂಟೆಗೆ ಇರೋದ್ರಿಂದ ಆವಾಗ ತರೋಕ್ಕಾಗಲ್ಲ ಕರ್ಕೊಂಬರೋಕ್ಕೆ ಅಂತ ಇವಾಗೇ ಕರ್ಕೊಂಬಂದಿದ್ದಾರೆ. ಸೊ ಅದು ದೇವ್ರ ಥರ ಅಲ್ವಾ, ದೇವ್ರಿಗೆ ಮಾಡ್ತಾ ಇರೋದು. ಸೊ ಹಂಗಾಗಿ ಅದನ್ನು ಒಳಗಡೆ ಕಟ್ಟಕ್ಕೆ ಹೊರಗೆ ಆಚೆ ಇಲ್ಲ, ಬಾಲ್ಕನಿಯಲ್ಲಿ ಕಟ್ಟೋಣ ಅಂದ್ಬಿಟ್ಟು ಒಳಗಡೆ ಕರ್ಕೊಬೇಕು ಅಂದರೆ ಪೂಜೆ ಮಾಡಿ ಅದನ್ನು ಒಳಗೆ ಕರಿಬೇಕಲ್ವ, ಹಂಗಾಗ್ಬಿಟ್ಟು ಪೂಜೆ ಮಾಡಿ ಆರತಿ ತೆಗಿತಾ ಇದ್ದಾರೆ. ಸೊ ನೋಡಿ ಈ ಥರ ಎಲ್ಲ ಆರತಿ ಮಾಡಿ ಈಗ ಕುರಿ ಮರಿನ ಒಳಗಡೆಗೆ ಆಹ್ವಾನ ಮಾಡ್ಕೊಳ್ತಾ ಇದ್ದೀವಿ ಮನೆ ಒಳಕ್ಕೆ. ಸೊ ನೋಡಿ ಅದನ್ನು ಅದ್ರ ಮುಖ ನೋಡ್ತಿದ್ರೆ ಎಲ್ಲೋ ಒಂಥರ ಫೀಲ್ ಆಗ್ತಿದೆ. ನಮ್ಮನ್ನೆಲ್ಲ ಹೊಸ ಜನನ ನೋಡಿ ಅದು ಒಂಥರ ಮುಖ ಎಲ್ಲ ಈ ಥರ ಆ ಥರ ಮಾಡ್ತಾಯಿದೆ. ಸೊ ಈಗ ಅದನ್ನು ಕರ್ಕೊಂಡು ಮನೆ ಒಳಗೆ ಹಿಂದೆಗಡೆ ಕಟ್ಟಾಕಿದ್ರು. ಸೊ ಮಕ್ಕಳೆಲ್ಲ ಅದನ್ನು ನೋಡೋಕ್ಕೆ ಒಳಗಡೆ ಹೋಗಿ ಬ್ಯುಸಿ ಆಗಿದ್ದಾರೆ. ಅಮ್ಮ ಆಂಟಿ ಎಲ್ಲನೂ ಕೂಡ ಹೂವು ಕಟ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಬೆಳಗ್ಗೆಗೆ ಏನೆಲ್ಲ ಬೇಕು ಅದನ್ನು ಎಲ್ಲರೂ ಸೇರಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಲ್ಲನೂ ಕೂಡ ರೆಡಿ ಆಗ್ತಾಯಿದೆ. ದೊಡ್ಡಮ್ಮ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ನೋಡಿ ಒಳಗಡೆ ಎಲ್ಲ ಕಿಚನಲ್ಲಿ ನಮ್ಮ ದೊಡ್ಡಕ್ಕ ಎರಡನೇ ಅಕ್ಕ ಎಲ್ಲ ಅಡುಗೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ನಾವು ಸಿಸ್ಟರ್ಸು ಎಲ್ಲನೂ ಒಂದು ಕಡೆ ಸೇರಿದಾಗ ಫೋಟೋಸು ಸೆಲ್ಫೀಸು ಇದರಲ್ಲಿ ಬ್ಯುಸಿ ಆಗ್ತೀವಿ. ಸೊ ನೋಡಿ ಒಟ್ಟಿಗೆ ನಿಂತು ಎಲ್ಲರೂ ಫೋಟೋಸ್ ಸೆಲ್ಫೀಸ್ನ ತೆಗೆಸ್ಕೊಳ್ತಾ ಇದ್ದೀವಿ. ಈಗ ನಾವು ಕೂಡ ನೈಟ್ಗೆ ಹೋಳಿಗೆನ ರೆಡಿ ಮಾಡಿಬಿಡೋಣ. ವೆಜಿಟೇರಿಯನ್ನು ಬರ್ತಾರೆ, ನಾನ್ ವೆಜಿಟೇರಿಯನ್ನು ಬರ್ತಾರೆ. ಸೊ ಸಿಸ್ಟರ್ ಬಂದಿದ್ದರು, ನಮ್ಮ ಸಿಸ್ಟರು ಹಾಗೆ ನಮ್ಮ ತಮ್ಮನ ಹೆಂಡತಿ. ಅವ್ರನ್ನ ಮನೆಗೆ ಕರ್ಕೊಂಬಂದು ಕಾಫಿ ಗಿಫಿ ಎಲ್ಲ ಇಟ್ಕೊಟ್ಟು ನಮ್ಮ ಮನೇಲಿ ಒಂದು 1/2 hour ಇದ್ದರು. ನಾನು ನಮ್ಮ ಮನೆಗೆ ಬಂದಾಗ ಗೆಸ್ಟ್ನ ವೀಡಿಯೋ ಮಾಡಲ್ಲ, ಅವ್ರು ಇನ್ನೇನು ನಮ್ಮ ಮನೆಯಿಂದ ಹೊರಗೆ ಬರ್ತಾರೆ ಹೊರಡಬೇಕು ಅನ್ನೋ ಟೈಮಲ್ಲಿ ನನಗೆ ವೀಡಿಯೋ ನೆನಪಾಗುತ್ತೆ, ಆವಾಗ ವೀಡಿಯೋ ಮಾಡಿದೆ. ಸೊ ಅವ್ರನ್ನೂ ಕರ್ಕೊಂಡು ದೊಡ್ಡಮ್ಮ ಮನೆಗೆ ಮತ್ತೆ ಬಂದ್ವಿ. ಅವರು ಎಲ್ಲ ಲಗ್ಗೇಜ್ ಎಲ್ಲ ನಮ್ಮ ಮನೆಯಲ್ಲೇ ಇಟ್ಟರು. ಸೊ ಯಾಕಂದರೆ ಇಲ್ಲಿ ತುಂಬ ಜನ ಉಳಿಯೋಕ್ಕೆ ಜಾಗ ಚಿಕ್ಕದಾಗುತ್ತೆ, ಫಂಕ್ಷನ್ ಮನೆ ಎಲ್ಲ ಹರಡ್ಕೊಂಡಿರ್ತೀವಿ. ಅದಕ್ಕೆ ಪಕ್ಕ ಇರೋದ್ರಿಂದ ನಮ್ಮದು ನಿಮ್ಮದು ಅಂತ ಏನಿಲ್ಲ, ಎಲ್ಲಾಗುತ್ತೋ ಅಲ್ಲಿ ಅರ್ಧ ಜನ ಇಲ್ಲ ಅರ್ಧ ಜನ ಆ ಥರ. ಸೊ ನಾವೆಲ್ಲ ಕತ್ಕೊಂಡು ಹೂವು ಕಟ್ಟಿದ್ವಿ. ಈಗ ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ, ನೋಡಿ ಯಾವ ಥರ ತೆಗ್ದಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಎಲ್ಲನೂ ಕೂಡ ನನ್ನ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ ವಿಡಿಯೋ ಶೂಟ್ ಮಾಡೋಕ್ಕೆ, ಯಾಕಂದರೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಕೆಲಸ ಜಾಸ್ತಿ ಇದೆ. ಹಂಗಾಗಿ ಇವ್ರು ಬಂದುಬಿಟ್ಟು ಗೆಸ್ಟು, ಇವರೇ ಭಟ್ರು ಅಂಕಲ್ಲು, ಇವರೇ ಭಟ್ರು, ಎಲ್ಲ ಪ್ರಿಪ್ರೇಷನ್ ನಡೀತೈತೆ. ಇವ್ರು ಬಂದುಬಿಟ್ಟು ನಮ್ಮ ಮಾಮ ಫ್ರೆಂಡ್. ನಾಳೆ ಬೆಳಗ್ಗೆ ಉಪ್ಪಿಟ್ಟಿಗೆ ಪ್ರಿಪರೇಷನ್ ನಡೀತಾ ಇದೆ. ಉಪ್ಪಿಟ್ಟು ಪ್ರಿಪ್ರೇಷನ್ ಅಂತ ಅನ್ನಿ ಅಂಕಲ್ ನೀವೇ. ನಾಳೆ ಬೆಳಗ್ಗೆ ಉಪ್ಪಿಟ್ಟಿಗೆ ಬೀನ್ಸ್ ರೆಡಿ ಆಗಿದೆ, ಇಲ್ಲ ಆನಿಯನ್ ಎಲ್ಲ ಹೆಚ್ಚಿಟ್ಟಿದ್ದಾರೆ. ಎಲ್ಲಿ ಕರೆ ಅದೆಲ್ಲ ಸ್ವಲ್ಪ ತೋರಿಸ್ರಿ. ಬಟಾಣಿ ಇಲ್ಲಿದೆ, ನಾಳೆ ಬೆಳಗ್ಗೆ ಬಟಾಣಿ. ಅಷ್ಟೇ, ಇನ್ನೇನಿಲ್ಲ. ನಾಳೆ ಟೊಮೊಟೊ ಎಲ್ಲ ನಾಳೆ ಬೆಳಗ್ಗೆ ಹೆಚ್ಕೊಳ್ತಾರೆ. ಆಲೂ ಬೆಳಗ್ಗೆ ಉಪ್ಪಿಟ್ಟಿಗೆ. ಲಂಚಿಗೆಲ್ಲ ಏನು ಮಾಡಕ್ಕೆ ಹೋಗ್ತಿದ್ದೀರಾ? ಲಂಚ್ಗೆ ಇವರು ಹೇಳ್ತಾರೆ. ಲಂಚ್ ನಾಳೆ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಏನೇನಿದೆ ಅನ್ಬೇಕಿಲ್ಲ ನೀವು? ಬೋಟಿ, ಚಿಕನ್ ಫ್ರೈ, ಪಲಾವ್, ಅನ್ನ ರಸ, ಮಟನ್ ಸಾರು, ಸ್ವೀಟು. ಏನು ಸ್ವೀಟ್? ಏನು ಸ್ವೀಟ್? ಮಿಚ್ಚ ಅಂತೇಳಿ. ಮೀಠಾ. ಓಕೆ, ಥ್ಯಾಂಕ್ ಯು. ಸೊ ಫೈನಲಿ ನೋಡಿದ್ರಲ್ಲ, ನನ್ನ ಮಗ ಹೋಗಿ ವೀಡಿಯೋ ಮಾಡ್ಕೊಂಬಂದಿದ್ದಾನೆ. ಹೇಗೆ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಫೈನಲಿ ಈಗ ಎಲ್ಲ ಒಬ್ಬಟ್ಟು ಮಾಡೋಕ್ಕೆ ನಿಂತಿದ್ದೀವಿ ಸಿಸ್ಟರ್ಸ್ ಎಲ್ಲ. ಏನಕ್ಕೆ ಅಂದರೆ ಬೆಳಗ್ಗೆನೇ ನಾನ್ ವೆಜ್ ಅಡುಗೆ ಭಟ್ರು ಮಾಡ್ತಾರೆ, ಅಡುಗೆ ಒಬ್ಬಟ್ಟೆಲ್ಲ ಬೆಳಗ್ಗೆ ಆಗಲ್ಲ ಅಂತ ಇವಾಗ ನಾವು ನಿಂತಿದ್ದೀವಿ. ಈಗ ಒಬ್ಬಟ್ಟು ಸುಡೋಕ್ಕೆ ನಿಂತಾಗ 12:30 ಎಲ್ಲ ಆಗೋ ಅಷ್ಟೊತ್ತಿಗೆ 1:30 ಆಯಿತು. ಫೈನಲಿ ಒಬ್ಬಟ್ಟು ನೋಡಿ ನಮ್ಮ ದೊಡ್ಡಕ್ಕನ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಸೊ ನನಗೆ ತಟ್ಟಿ ಅಭ್ಯಾಸ, ಅವಳು ಈ ಥರ
ಡಬಲ್ ಕವರ್ ಹಾಕಿ ಈ ಥರ ಎಳೆದ್ರೆ ತುಂಬ ನೈಸಾಗಿ ಈಸಿಯಾಗಿ ಬರುತ್ತೆ ಅಂದರು. ಸೊ ಇದನ್ನು ಕೂಡ ನಾನು ಕಲಿತೆ ಇವತ್ತು. ಫೈನಲಿ ಒಂದೆರಡು ಬಟ್ ಮಾಡಿದೆ. ಮಾಡೋ ಅಷ್ಟೊತ್ತಿಗೆ ಟೈಮ್ ಬಂದು ಈಗ 1:15 ಆಗಿದೆ. ಫೈನಲಿ ಎಲ್ಲ ನಮ್ಮ ಮನೆಗಳಿಗೆ ಬಂದು ರೆಸ್ಟ್ ಮಾಡಿ ಬೆಳಗ್ಗೆ 5 ಗಂಟೆಗೆ ರೆಡಿ ಆಗಬೇಕಂದ್ರೆ 3 o'clockಗೆ ಎದ್ದೊಳ್ಬೇಕು. ಹಂಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನಾಳೆ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಯಾರು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.